ಇನ್ನು ಮತ್ತೆ ಹೇಳೋದು ನೋಡಿದ್ರೆ ಇದೇನಪ್ಪ ಇದು ಹಿಂಗೆ ಹೇಳ್ತೈತೆ ಅನ್ನಿಸ್ತೈತೆ ನನಗೆ. ಹೋಗತ್ಲಾಗೆ ಏನು ಹೇಳ್ಬೇಕು ಏನೋ. ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಇವಾಗ. ನನಗೆ ಒಂಥರ ನಮ್ಮಮ್ಮ ಅವ್ರ ಮನೆ ಕಡೆದು ಒಂಥರ ಆಸ್ತಿ ಟೆನ್ಷನ್ ಆಗಿಬಿಟ್ಟೈತೆ. ಇನ್ನು ಇವಾಗ ಮತ್ತು ನನಗೆ ಇವತ್ತೇ ನೋಡಿದ್ರೆ ಪ್ರವಿ ಕರಿಯಮ್ಮನಿಗೆ 50,000 ದುಡ್ಡು ಫೋನೆಲ್ಲ ಕೊಟ್ಟ, ಹಿಂಗೆಲ್ಲ ಆಗ್ತೈತೆ ಅಂತ ಹೇಳ್ತೈತೆ. ಅದೊಂದು ಕಡೆ ಟೆನ್ಷನ್ನು, ಎಲ್ಲ ಟೆನ್ಷನ್ ಮೇಲೆ ಟೆನ್ಷನ್ ಒಂದೇ ಸತಿ ಶುರುವಾಗ್ಬಿಡ್ತಾವಪ್ಪ. ಮನುಷ್ಯನಿಗೆ ಏನೂ ಇಲ್ಲ ಅಂದರೆ ಒಂದೊಂದು ಸತಿ ಏನೂ ಇರಲ್ಲ. ಟೆನ್ಷನ್ಗಳಾಗಲಿ ಕಾಯಿಲೆಗಳಾಗಲಿ ಬಂದರೆ ಮೇಲೆ 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 ಒಂದೇ ಸತಿ ಬಂದುಬಿಡ್ತವೆ. ದುಡ್ಡಿಲ್ಲ ಸಮಯದಾಗೂ ನಿಮ್ದಿಲ್ಲ ಒಂಥರ ಏನೋ ಮನಸ್ಸಿಗೆ ಬೇಜಾರಾದಾಗಲೇ ಮೇಲೆ ಮೇಲೆ ನೋವು ಮೇಲೆ ಮೇಲೆ ನೋವು ಬಂದ್ಬಿಡುತ್ತೆ. ಏನು ಮಾಡೋದು ಇವಾಗ? ನೀ ಕಳಿಸೋರಂತೆ ನೋಡೋಣ. ಫೋನ್ ಎಲ್ಲ ಐತೆ ನಂದು, ಫೋನ್ ಮನೆಗೆ ಬಿಟ್ಟೋಗಿದ್ದೆ. ಫೋನ್ ತಗೊಂಡು ನೋಡೋಣ. ಎಲ್ಲ ಕಳಿಸೋರೆ ನೋಡು ಅಂತ ಹೇಳ್ತು ನಮ್ಮ ಅತ್ತೆ. ಏನಿರ್ಬೋದು ಏನಂತ ನೋಡೋಣದೆಲ್ಲ. ಏನೋ ಹೇಳ್ತಪ್ಪ ದೊಡ್ಡದಾಗಿ. ಇದು ನಮ್ಮ ಅತ್ತೆ ಒಂದೊಂದ್ಸತಿ ಬರೀ ಸುಳ್ಳು ಹೇಳುತ್ತೆ. ಹುಟ್ಟಿಸ್ಕೊಂಡು ಮಾತಾಡುತ್ತೆ. ಹಿಂಗೆ ಆಗಿರ್ಬೇಕೇನೋ, ಹಿಂಗೆ ಅಂದ ಇರಬೇಕೇನೋ, ಹಿಂಗೆ ಆಗೈತೇನೋ ಏನೋ ಎತ್ತ ಅಂತೇಳಿ ಥರ ಹುಟ್ಟಿಸ್ಕೊಂಡು ಮಾತಾಡುತ್ತೆ. ಇದ್ರ ಮಾತುಗಳನ್ನ ನಂಬೋಕ್ಕಾಗಲ್ಲ. ಜಾಸ್ತಿ ಹುಟ್ಟಿಸ್ಕೊಂಡು ಮಾತಾಡುತ್ತೆ. ಅದಕ್ಕೆ ನಾನು ಇದನ್ನು ನಂಬಲ್ಲ. ಹೆಂಗೋ ಏನೋ ಇದು ಯಾಕೆ ಹಿಂಗೆ ಹೇಳುತ್ತೆ ಮಂಗಾಗುತ್ತೆ ನನಗೆ. ನಾನು ಲೆಕ್ಕಿದ್ದೀನಿ, ನೋಡ್ತೀನಿ ಅಂತಾನೆ ವಿಷಯಗಳು ಕೇಳ್ಬಿಟ್ರೆ ಟೆನ್ಷನ್ ಆದಂಗೆ ಆಗುತ್ತೆ ಇತ್ತೀಚೆಗೆ. ಮೊದಲು ನಾನು ಟೆನ್ಷನ್ ಮಾಡ್ಕೊಂತಿರ್ಲಿಲ್ಲಪ್ಪ, ಥರ ಆರಾಮಾಗಿರ್ತಿದ್ದೆ. ಇವಾಗ ಟೆನ್ಷನ್ ಮಾಡ್ಕೊಬಿಡ್ತೀನಿ, ಒಂಥರ ಅನ್ನಿಸ್ಬಿಡುತ್ತೆ. ಇರುತ್ತಮ್ಮ ನೋಡಿದ್ರೆ ನಮ್ಮ ತನ್ವಿ ಬಂದಮೇಲೆ ಹೇಳು ನಿಮ್ಮಮ್ಮ ಎಲ್ಲ ಹೋಗೈತೆ, ಬೀಗ ಹಾಕೊಂಡು ಹೊಚ್ಕಟ್ಟ ಮನೆಗೆ ಇತ್ಕೊಂಡು ಎಲ್ಲ ಕೆಲಸ ಮಾಡು ಅಂತ ಹೇಳಿ ಹೇಳೋಗಿದ್ಲು. ಆದರೆ ಆ ಹುಡುಗಿ ಬಂದಿಲ್ವಲ್ಲಪ್ಪ, ಇನ್ನು ಎತ್ತ ಹೋಗೈತೆ. ಏನು ಗೊತ್ತಾ ಏನೋ ಹೋಗತ್ತ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಬಂತೆ ಅಂತ ಬಂದೇ ಇಲ್ಲ. ಬೇಗನ ಪಾಪ ನನ್ನ ಕೈಗೆ ಕೊಟ್ಟೋಗಿತ್ತು ಕೊಡು ಅಂತ, ಇನ್ನು ಬಂದಿಲ್ವಲ್ಲ. ಇಲ್ಲಿ ಹೋಗೈತಿ ತನ್ವಿ. ಇಡತಿ ಬರ್ಬೇಕಾಗಿತ್ತಲ್ಲ, ಎಲ್ಲೋದ್ರೂ ಎಲ್ಲೂ ಕಾಮಲ್ಲಪ್ಪ. ಎಲ್ಗನ ಹೋಗೈತದಲ್ಲಿ ನೋಡೋಣ ಅಂದ್ರೆ ಇಲ್ಲೆಲ್ಲೆಲ್ಲೂ ಕಾಮಲ್ವಲ್ಲ. ಅತ್ತಮ್ಮ ಬಾರಿ ಇಲ್ಲಿ ಬಾ, ಇವಳಿಗೆ ನನಗೆ ಗೊತ್ತೇನು ಕೇಳೋಣ. ಆ ಕಡೆಗೆ ಹೋಗ್ತಿರ್ತಾಳೆ ಮಾತಾಡ್ಸಕ್ಕೆ, ಇವ್ರನ್ನ ಕೇಳೋಣದಲ್ಲಿ ಇವ್ರಿಗೆ ನನಗೆ ಗೊತ್ತೇನ. ಯಾಕೆ ಆ ಕಣೆ ಆ ತನ್ವಿನೇ ನಾನು ನೋಡಿದೆ. ಅವಳವ್ರ ಅಮ್ಮಯ್ಯ ಎಲ್ಗೆ ಹೋಗಿ ಹೇಳೋಟು ಯಾತೈತ ಏನೋ ಇದಾಯ್ತು ಅಂತ. ಪ್ರವಿ ಏನೋ ಬೆಂಗಳೂರಿಗೆ ಹೋಗಿ ಹೇಳಂತ ಕರಿಯಮ್ಮ ನೋಡಿಕೊಂಡು. ಕರಿಯಮ್ಮ ನೋಡಿಕೆ ಯಾರು ತಗೊಂಡ್ಬೇಡ, ನಾನು ತಾಗಿ ಹೇಳಿದ್ಲು ಯಾರು ತಗೋ ಹೇಳ್ಬೇಡ ರಜಕಾಯ ಅಂತ. ನಾನು ನಿನ್ನ ತಾಗಿ ಹೇಳ್ತಾ ಇದ್ದೀನಿ, ನೀನು ಯಾರು ತಾಗಿ ಹೇಳ್ಬೇಡ. ಇಲ್ಲಮ್ಮ ತಾಯಿ ನಾನು ಯಾತಕ್ಕೆ ಕೇಳ್ತೀನಿ. ಇಲ್ಲಮ್ಮ ನಾನು ಯಾರಿಗೂ ಹೇಳಲ್ಲ. ಹಂಗಾರೆ ಹಂಗೇನು? ಹಂಗಾರೆ ಅವಳಿಗೂ ಏನೋ ಸಂಬಂಧ ಇತ್ತೇನು? ಸಂಬಂಧ ಇತ್ತು, ಅದಕ್ಕೆ ಹೋಗಿರೋದು. ನಾನು ಒಂದಿನ ನೋಡಿದ್ದೆ, ಮಾತಾಡ್ತಿದ್ರು. ಯಾಕೆ ಬೇಕು ಅಂತ ನಾನು ಕಂಡ್ರೂ ಕಾಣ್ತಾಳಂಗಿದ್ದೆ. ಯಾರು ತಗೊಂಡು ಅಂದ್ಬೇಡ ಅಂತ ಒಂದಿದ್ಲು ಅಂತಾಗೆ. ನಾನು ನಿಂತ ಹತ್ರ ಒಬ್ಳು ತಗೊಂಡು ಒಂದೇ ಅಷ್ಟೇ. ಮತ್ತು ಬೆಂಗಳೂರಿಗೆ ಹೋಗಿದ್ನಂತೆ. ಯಾತ ಅವನ ಗಂಡನ ಕೈ ಸಿಕ್ಕಾಕೊಂಡು ಇಬ್ಬರನ್ನು ಕೂಡಾಕ್ಯವನಂತೆ. ನಾನು ಬೆಂಗಳೂರಿಗೆ ಹೋಗ್ಬತ್ತೀನಿ, ನಮ್ಮ ತನ್ವಿ ಬಂದರೆ ಏಳು ರಾಜಂಟಿ ಅಂತ ಹೇಳಿ ಹೇಳಿದ್ಲು. ಆದರೆ ಇಲ್ಲಿ ಬಂದರೆ ಯಾರು ಆ ಪಿಳ್ಳೆನೂ ಇಲ್ಲ, ಯಾರೂ ಇಲ್ಲ. ಆ ಪಿಳ್ಳೆಲ್ಲ ಗೊತ್ತೊಂಬತ್ತು ಪತ್ತೇನೇ ಇಲ್ಲ. ಅವಳು ನೋಡಿರೋ ಹಂಗೆ ಹಿಂಗೆಲ್ಲ ಆಗೈತಂತೆ. ನೋಡಮ್ಮ ಅವನ್ನ ಅವಳು ನೋಡಿಕೊಂಡು ಏನು ಹೋಗಿದ್ದಾನಮ್ಮ. ಅವಳು ಒಳ್ಳೆಳಲ್ಲ, ನೀನೇನ ನಾನು ಅವಳು ಒಳ್ಳೆಳಲ್ಲ. ಅವಳು ನಾಳೆನೇ ನಾನು ನೋಡಿದ್ದೀನಿ. ಅವಳು ಒಳ್ಳೆಳಲ್ಲ ಬಿಡು. ಅವಳೆ ಅಂತಾಳು. ಅವಳಿಗೆ ದುಡ್ಡು ಸಿಕ್ಕೈತ, ದುಡ್ಡು ಇರೋಣ ಅಂತ ಗೊತ್ತಾಗೈತಿ. ಮನೆಯಾಗ ಕರ್ಕೊಂಬಂದು ಇಕ್ಕೊಂಡ್ಲಲ್ಲ, ಅದಕ್ಕೆ ಆಗ್ಬೇಕು ಸುಮ್ಕಿರ್ಬಾ ಅಂತಾರನೆಲ್ಲ. ಮನೆಯಾಗ ಕರ್ಕೊಂಬಂದು ಇಕ್ಕೆ ಅಂತಾರೆ ಯಾರ ನಾನು. ಮನೆಯಾಗ ಕರ್ಕೊಂಬಂದು ಇಕ್ಕಬಾರ್ದಾಗಿತ್ತು ನೋಡಮ್ಮ. ಈ ಪೇಳ್ ನೋಡಿದ್ರೆ ಇವಾಗ ಅವ್ರ ತಮ್ಮನ ಮದುವೆ ಆಗ್ತೀನಿ ಅಂತ ಓಡಾಡ್ತಿತ್ತು. ಅದು ಯಾತ್ತೋತೋ ಏನು. ಹೋಗಮ್ಮ, ಅವಳು ಬೀಗ ಕೊಟ್ಟೋಗಿದ್ಲು ಕೊಡು ಅಂತ. ಏನು ಮಾಡೋಣ ಅನ್ನಿಸ್ತೈತೆ ಕಣೆ ಇವಾಗ. ಒಟ್ಟು ಎಲ್ಲೋಗೈತೋ ಏನೋ ಪಿಳ್ಳೆ. ಚೈತ್ರಮ್ಮಗೆ ಹೇಳೋನ್ ಬಾದೇಲಿ ಹೋಗಿ ಎಲ್ಲ ಹಿಂಗೆ ಐತೆ ಕಣಮ್ಮ ಅಂತ. ಆವಾಗಲೇ ಫೋನ್ ಇಟ್ಕೊಂಡು ಹತ್ರ ಮಾತಾಡ್ತಾ ಎಲ್ಲ ಇದ್ದೀರಾ, ಎಲ್ಲ ಬರ್ತಾ ಇದ್ದೀರಾ, ಬರ್ತೀನಿ ಅಂತೇಳಿ ಮಾತಾಡ್ತಿತ್ತು. ಮಾತಾಡ್ದಂಗಿತ್ತು. ನಾನು ನೆನ್ನೆ ಬೈನ ನೋಡಿದ್ನೇನಪ್ಪ. ಎಲ್ಲ ಇದ್ರೆ ಎಲ್ಲಿ ಬರ್ತಾ ಇದ್ದೀರಾ ಏನು ಎತ್ತ ಅಂತೇಳಿ ನೋಡ್ದಂಗಿತ್ತು. ಅಲ್ಲ ಎಲ್ಲ ಮಾತಾಡ್ಕೊಂಡು ಹೋಗ್ತಿತ್ತು ಫೋನ್ನಾಗಿ. ಆವಾಗ ನಾನು ಹಂಗೆ ಅಂದ್ಕಣೆ ಮನೇಸೇನ ನಾನು ಬರ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲನೂ ಓಡೋಗಿರ್ಬೇಕೇನಪ್ಪ ಅಂತ ಅನ್ನಿಸ್ತೈತೆ ನನಗೆ. ಹಂಗೆ ಮಾತಾಡ್ತಿತ್ತು ಫೋನ್ನಾಗೆ. ಅದೇನು ಚೈತ್ರಮ್ಗೆ ಹೇಳೋಣ. ಹಂಗೇನ ಮಾಡಿದ್ದಾಳೇನ ಕಣೆ. ಯಾರಿಗೆ ಗೊತ್ತು, ಹಂಗೆ ಮಾಡಿರ್ಬೇಕೆಲ್ಲಾನು. ಅಯ್ಯೋ ಇದೇನಪ್ಪ ಇವನು ಇಂಥ ಕೆಲಸ ಮಾಡ್ಯವನೇ. ಥೋ, ನಮ್ಮ ಅತ್ತೆ ಹೇಳಿದ್ದು ನಿಜ ಕಣಪ್ಪ. ನಾನು ಇವತ್ತೇ ಸುಳ್ಳು ಹೇಳ್ತಾ ಇದ್ದೆ, ಒಂದ್ರ ಕೆಳಗೆ ಬೆರೆಸ್ಕೊಂಡು ಅಂತ ನಾನು ಐತೀನಿ. ಇದು ನೋಡಪ್ಪ ಇದೆ ಅಂತ ಕತಿಯಾಗೈತೆ. ಅಯ್ಯೋ ದೇವ್ರೆ, ಪುಣ್ಯ ಶಿವನಿಗೆ ಅಲ್ಲಿ ಹೆಂಗೆ ಗೊತ್ತಾಯ್ತು ನೋಡಮ್ಮ. ಎಲ್ಲಿ ಇಲ್ಲದ ವಿಷಯಗಳೂ ಅಲ್ಲಿ ಹೆಂಗೆ ಗೊತ್ತಾಗ್ತವೆ. ಬೆಂಗಳೂರನ್ನ ನೆರೆದಿರೋ ವಿಷಯನೂ ಅಲ್ಲಿ ಗೊತ್ತಾಗ್ಬಿಟ್ಟೈತಲ್ಲ.
ನಾನು ನಮ್ಮ ಋತಮ್ಮನತ್ತ ಸುಮ್ಮನೆ ಯಾರಿಗೂ ಗೊತ್ತಿಲ್ದಂಗೆ ಸುಮ್ಮನೆ ಬಂದು ಊರ ಕಡೆಗೆ ಹೋಗ್ರಿ ಅಂತ ಹೇಳೋಣ ಅಂತಿದ್ದೆ. ಅವಳು ಕೇಳಲ್ಲ, ಶೀಟ್ ಮಾಡ್ಕೊಂತಾಳೆ. ಅವಳು ಎಲ್ಲರಿಗೂ ಗೊತ್ತಾಗೈತಿ, ಪುಣ್ಯ ಶಿವನಿಗೆ ಗೊತ್ತಾಗೈತೆ ಅಂದರೆ ಮುಗೀತು ಕತೆ. ಎಲ್ಲರಿಗೂ ಗೊತ್ತಾಗಿರುತ್ತಿನ್ನ, ಎಲ್ಲರಿಗೂ ಗೊತ್ತಾಗಿರುತ್ತೆ ನೋಡಮ್ಮ. ಅಯ್ಯೋ ದೇವ್ರೆ, ನಮ್ಮ ಪಿಳ್ಳಿ ಅಂತ ಕೆಲಸ ಮಾಡ್ಕೊಂತು ಇವಳನ್ನ ಕರ್ಕೊಂಬನ್ ಮನೆಯಾಗ ಇಕ್ಕೊಂಡು, ಅಲ್ಲ ನೋಡಿ ಇವಳನ್ನ ಕರ್ಕೊಂಬನ್ ಮನೆಯಾಗ ಇಕ್ಕೊಂಡಿದ್ಕೆಂತ ಅದು ಮಾಡಿ ಹೇಳು. ನಮ್ಮ ಅತ್ತೆ ಹೇಳ್ತು ಕಣಮ್ಮ, ಬೇಡ ಇಕ್ಕೆ ಬಿಡ್ರಿ ಅವಳು ಹೇಳಲ್ಲ ಅಂತ ಬುಡ್ಕಂತು. ನನಗೆ ಈಗ ಅನ್ನಿಸ್ತೈತೆ, ನಮ್ಮ ಮತ್ತೆ ಕೇಳಿದ್ರೆ ಚೆನ್ನಾಗಿರ್ತಿದ್ವ ಅಲ್ಲಿ. ಅವತ್ತೇ ಮತ್ತೆ ಕೇಳ್ಕೊಂಡು ಏನೋ ಮತ್ತೆ ಗಲಾಟೆ ಮಾಡತ್ತಮ್ಮ, ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳಿ ಅವತ್ತು ನಾವು ಹೊರ ಕಳಿಸಿದ್ರೆ ಇವತ್ತು ನಮ್ಮ ಅಮ್ಮನಿ ಭಾಳ ಚೆನ್ನಾಗಿರೋದು. ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಎಲ್ಲ ಇದ್ಬಿಟ್ಟು ನಕ ದುಡ್ಡಿರೋದೆಲ್ಲ ನೋಡ್ಬಿಟ್ಟು ಅವಳಿಗೆ ದುಡ್ಡಿನ ಮೇಲೆ ಆಸೆ ಬಂದ್ಬಿಡ್ತು. ಅದಕ್ಕೆ ಇಂಥ ಕೆಲಸ ಮಾಡವಳೆ ನೋಡು. ಇಂಥ ಕೆಲಸ ಮಾಡವಳೆ ಅಂತ ಹೇಳಿ. ಚೈತ್ರಮ್ಮ ಇಲ್ಲಿ ಕೂಕೊಂಡಿದ್ಯಾ? ನಾನು ಅಲ್ಲಿ ನೋಡಿದೆ ಆ ಕಡೆ ಬಾಗ್ಲಾಗಿ. ಇಲ್ಲೇ ಕೂಕಣ್ಣಮ್ಮ. ನಾನು ಯಾತ ಫೋನ್ನಾಗೆ ನೋಡ್ತಿದ್ದೆ. ಯಾತ ವಿಡಿಯೋ ಕಳಿಸವ್ರಲ್ಲ ನಿಮ್ಮ ಮಳಿ ಒಂದು ಪ್ರೈ ಇದು. ಅದೇ ಕಳಿ ರಜಕ, ನಿನಗೂ ವಿಷಯ ಗೊತ್ತಾಗೈತಾ? ನಿನಗೆ ಯಾರು ಹೇಳಿದ್ರು? ನಿನಗೂ ಗೊತ್ತಾತೆ? ಯಾತು ಎಲ್ಲರಿಗೂ ಗೊತ್ತಾಯ್ತು ವಿಷಯ. ಎಲ್ಲರಿಗೂ ಗೊತ್ತಾಯ್ತು ಎಲ್ಲ. ಪುಣ್ಯ ಶಿವಾನಿ ಅವಳಾಲೆ ಏಮಿವೇನು ಎಲ್ಲ ಅವಳಿಗೂ ಗೊತ್ತಾಯ್ತು ಅಲ್ಲೇ ವಿಷಯ. ನೋಡಮ್ಮ, ಎಲ್ಲರಿಗೂ ಗೊತ್ತಾಗಿರೋದಲ್ಲ ನೋಡೆ ನಿನ್ನಳಿ ಅಂತ ಕೆಲಸ ಮಾಡಿವ್ನಿ ಚೈತ್ರಮ್ಮ. ಅಯ್ಯೋ ದೇವ್ರಿ, ಪಾಪ ಋತಮ್ಮ. ಅಯ್ಯೋ, ನಾನು ನೋಡಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಲ್ಲಪ್ಪ ವಿಷಯ. ನಾನು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ನಿನ್ಗೆ ಯಾರು ಹೇಳಿದ್ರ ರಾಜಕಯ್ಯ? ನನಗೆ ಋತಮ್ಮನ ಹೇಳೋಗಿದ್ಲು. ಲಾತಮ್ಗಾಲಿ ಮುಂದಾಗಲಿ ಗೊತ್ತಾಯ್ತು. ನಾನು ಹೇಳಲಿಲ್ಲ, ಹೇಳ್ಬೇಡ ಅಂತ ಹೇಳಿದ್ಲು. ನಾನು ಯಾರು ತಗೋ ಹೇಳಿಲ್ಲ, ಲಾತಮ್ಗೆ ಯಾರು ಹೇಳಿರಂತೆ. ನೋಡಮ್ಮ ಎಂಥ ಕೆಲಸ ಮಾಡಿವನಿ. ನಾನು ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಮಾಡ್ತೀಯ, ನಮ್ಮ ಅತ್ತೆ ಹೇಳ್ತು ಕಣಮ್ಮ, ನಾವು ಕೇಳಲಿಲ್ಲ. ನಮ್ಮ ಅತ್ತೆ ಹಂಗೇನು ಬಂಗಾದಂಗೆ ಈಗ ಹೇಳ್ದಂಗೆ ಹೇಳ್ತು, ಬೇಡ ಅವಳು ನಮಗೆ ಕರ್ಕೊ ಬರಬೇಡ್ರಿ ಅಂತ ನಮ್ಮ ಅತ್ತೆ ಹೇಳಿದ್ದೆ. ಯಾತ್ಕೋ ಅಮ್ಮಂಗಾತ್ ನಮಗೆ. ಅದಕ್ಕೆ ಮತ್ತೆ ಮನೆಯಾಗ ಯಾರಾದರೂ ದೊಡ್ಡವ್ರು ಒಂದು ಮಾತು ಹೇಳೋರು ಅಂದರೆ ಕೇಳಬೇಕು ಅಂಬೋದು. ನಾನು ಕೇಳಲಿಲ್ಲ. ಬಿಡಿ, ಗೊತ್ತಾಗಲ್ಲ, ಏನಿಲ್ಲ, ವಯಸ್ಸಾಗೈತಿ. ಓಟು ಯಾತ ಮಾತಾಡ್ತವೆ, ವಯಸ್ಸಾಗಿರೋಕೆ ಗೊತ್ತಾಗಲ್ಲ ಅಂತ ನಾನು ಅಂದ್ಕೊಂಡೆ. ಈಗೇನು ಕ್ಲೋಜಾಗಿ ಮಾತಾಡಿರೂ ನಿಂತ್ಕೊಂಡು ಅದಕ್ಕೂ ವಯಸ್ಸಾಗಿರೋ ತಪ್ಪು ತಿಳ್ಕೊಂತಾರೆ. ಈಗಿನ ಕಾಲದಂಗೆ ಅಲ್ಲ. ಈಗಿನ ಕಾಲದಾರಾದರೆ ಎಲ್ಲ ಹುಡುಗನ ಜೊತೆ ಎಲ್ಲ ಮಾತಾಡ್ಕೊಂಡೆಲ್ಲ ಮಿಕ್ಸೆಡ್. ಇವಾಗ ಮೊದಲಿನವ್ರಿಗೆ ಗೊತ್ತಾಗಲ್ಲ, ಎಲ್ಲ ಹಿಂಗೆ ತಪ್ಪಾಗಿ ತಿಳ್ಕೊಂಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಮತ್ತೆ ನಿಮ್ಮ ಅತ್ತೆ ಹೇಳಿಂದ ಕೇಳ್ಬೇಕಾಯ್ತು. ಅವಳು ಹಂಗೆ ಒಂದಿಟ್ಟು ಉಬ್ದಂಗೆ ತೆಗ್ದಂಗೆ ಹೇಳಿರು ಒಳ್ಳೇದು ಹೇಳ್ತಾಳೆ ಹಂಗೆ. ಮತ್ತೆ ಎಲ್ಲ ಒಂದು ಕಡೆಗೆ ಪರವಿಲ್ಲ ತೋರ್ಸ್ ನನಗೆ. ಋತಮ್ನೆ ಎಂತ ಚೆನ್ನಾಗಿದ್ದಾಳೆ, ಉದ್ದ ದಪ್ಪ. ಅವಳೇನಂಗೆ ಏನಂತ ದಪ್ಪ ಇಲ್ಲ ಏನಿಲ್ಲಮ್ಮ. ಅವಳೇನು ಹುಡುಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಯವನಂತ ಏನು. ಅಯ್ಯಪ್ಪ ದೇವ್ರಿ, ಇದೊಳ್ಳೆ ಸವಾಸ ಆತಲ್ಲ. ಅದು ಹೆಂಗೆ ಗೊತ್ತಾತೋ ಏನೋ ಎಲ್ಲನ ಒಂದು ಗೊತ್ತಾಗಲ್ಲ ಕಣೆಯಕ್ಕ. ನೋಡಮ್ಮ, ಹೆಂಗೆ ಗೊತ್ತಾಗಿರ್ಬೇಕು? ಅವ್ನ ಗಂಡು ಹೆಂಗೆ ಗೊತ್ತಾತು, ಅವ್ನು ಹೆಂಗೆ ಮಾಡ್ದ ಏನು ಎತ್ತ ಅಲ್ವಿ? ಹೋಗತ್ತ. ಅರೆ ಆಗಲಿ, ಮನೆಯಾಗ ಹಿರಿಯರು ಮಾತು ಹೇಳವ್ರೆ ಅಂದರೆ ದಯವಿಟ್ಟು ಏನಾದರೂ ಒಂದು ನಾವು ಕೇಳಲೇಬೇಕು. ನೋಡಿ, ಕೇಳ್ದಿಲ್ಲದಕ್ಕೆ ಇವತ್ತು ನನ್ನ ಮಗಳ ಜೀವನ ಹಾಳಾಯಿತು. ಅದಕ್ಕೇನೆ ಮನೆಯಾಗ ಯಾರೇ ಒಂಥರ ವಯಸ್ಸಾಗಿರೋರಾಗಲಿ ಒಂದು ಮಾತು ಹೇಳವ್ರೆ ಅಂತಂದರೆ ಅವ್ರ ಮಾತಿಗೆ ಒಂದು ಸ್ವಲ್ಪ ಬೆಲೆ ಕೊಡ್ರಿ. ನಾವು ಇವತ್ತು ಬೆಲೆ ಕೊಡ್ದಲ್ಲೇ ನೋಡ್ರಿ ಯಾವ ಥರ ಇದು ಮಾಡಿದ್ವಿ. ನಮ್ಮ ಅತ್ತೆ ಹೇಳ್ತು, ಬೇಡ ಕರಿಯಮ್ಮನ ಮನೆಯಾಗ ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ, ಬೇಡ ಅಂತ. ಆದರೆ ನಾವು ಅತ್ತೆ ಮಾತಿಗೆ ಬೆಲೆ ಕೊಡಲಿಲ್ಲ. ಅವತ್ತೊಂದಿಷ್ಟು ಬೆಲೆ ಕೊಟ್ಟು, ಇಲ್ಲ ಕಣಮ್ಮ ನಮ್ಮ ಅತ್ತೆ ಗಲಾಟೆ ಮಾಡುತ್ತೆ ಹೊರಗೆ ಹೋಗು ಅಂತ ಕಳಿಸಿದ್ರೆ ಇವತ್ತು ನಮ್ಮ ಋತುನ್ಗೆ ಈ ಸಮಸ್ಯೆ ಅನ್ನೋದು ಬರ್ತಾ ಇರಲಿಲ್ಲ, ಹಿಂಗೆ ಆಗ್ತಾ ಇರಲಿಲ್ಲ. ನನ್ನ ಅಳಿಯ ಇವತ್ತು ಈ ರೀತಿ ಕೆಟ್ಟವನಾಗ್ತಾ ಇರಲಿಲ್ಲ ಅಲ್ವಾ? ನಾವು ಎಷ್ಟೇ ಇದು ಮಾಡೋಕೆ ಹೋದ್ರೂ ನೋಡಿ ಹಿಂಗಾಯ್ತು, ಇಂಥ ಎಡವಟ್ಟಾಯಿತು ಅಂತ ನಾವು ಕೇಳಬೇಕಾಗಿತ್ತು ನಮ್ಮ ಅತ್ತೆ ಮಾತಾ ಅಂತ ಈಗ ಅನ್ನಿಸ್ತಾ ಐತೆ. ಏನು ಮಾಡೋದು ಏನೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನನಗಿದೆಲ್ಲ ನೋಡ್ಬಿಟ್ರೆ ಹಿಂಗೆ ಆಗ್ತೈತಿ ಅಂದರೆ ಹೇಳ್ಬಾರ್ದು. ಹಂಗೆ ಆಗ್ತೈತಿ. ಏನಪ್ಪ ಇದು ನಮ್ಮ ಋತಮ್ಮನ ಜೀವನ ಹಿಂಗಾಗ್ಬಿಡ್ತು. ಅವ್ನು ನೋಡಿದ್ರೆ ನನ್ನ ಹಳೆಯ ಚೆನ್ನಾಗಿ ದುಡಿತಾನೆ, 1 ಲಕ್ಷ ಸಂಬಳ ತಾಂತಾನೆ ಅಂತ ನಾವು ಎಲ್ಲ ತುಂಬ ಖುಷಿಗೆ ಪಟ್ಕೊಂಡು ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ರೆ ನೋಡ್ರಿ ಹೆಂಗೆ ಚೆನ್ನಾಗೆ ದುಡಿಯೋದಂತ ದುಡಿತಾನೆ. ಆದರೆ ಹಿಂಗೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.